49-48 ಏನೋ ನನ್ನ ವೆಯ್ಟ್ ಆಗಿತ್ತು ಆ ಟೈಮಲ್ಲಿ. ಟೇಕಿಂಗ್ ಮೈ ವೆಯ್ಟ್ ಆ್ಯಂಡ್ ಗ್ರ್ಯಾಜುವಲಿ ಇನ್ಕ್ರೀಸಿಂಗ್. 50 ಆಯಿತು, 52 ಆಯಿತು, 53 ಆಯಿತು, 54 ಆಯಿತು. ದೆನ್ ಐ ಕ್ರಾಸ್ 60. ಅಷ್ಟಿದ್ದವಳು ಡೈರೆಕ್ಟ್ ಆಗಿ ನಾನು 83 kgs ತನಕ ರೀಚ್ ಆದೆ. ಸೊ ಫುಡ್ ಅಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಂಡೆ. ಮಾಡಿದ್ದಾರೆ ಅಂತಂದ್ರೆ ದಟ್ ಇಸ್ ಮೈ ಫ್ರೆಂಡ್ ಹರ್ಷ ಅಂತ. ಸೊ ದಿಸ್ ಗೈಸ್, ಎಲ್ಲಾರ ಬಾಡಿಗೂನು ಜಿಮ್ ವರ್ಕೌಟ್ ಆಗೋದಿಲ್ಲ. ಸೊ ಜಿಮ್ ಡಸಂಟ್ ವರ್ಕೌಟ್ ಫಾರ್ ಎವ್ರಿಬಡಿ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಅನುಷಾಸ್ ಲಿಟಲ್ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ ಅಂಡ್ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿರ್ತೀರಾ ಅಂತ. ಫಸ್ಟ್ ಟೈಮ್ ನೀವೇನಾದ್ರೂ ನನ್ನ ವ್ಲಾಗ್ ನೋಡ್ತಿದ್ರೆ, ಸೊ ವಾಟ್ ಯು ಗೆಟ್ ಟು ಸಿ ಇನ್ ಮೈ ವ್ಲಾಗ್ ಅಂತಂದ್ರೆ, ನನ್ನ ವ್ಲಾಗ್ಸ್ ಅಲ್ಲಿ ನೀವು ನನ್ನ ಡೈಲಿ ಲೈಫ್ ಸ್ಟೈಲ್, ಟ್ರಾವೆಲ್ ವಿಡಿಯೋಸ್, ಫುಡ್ ವಿಡಿಯೋಸ್ಗಳನ್ನ ನಿಮ್ಗೆ ನೋಡಕ್ ಸಿಗುತ್ತೆ. ಸೊ ನನ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಸೊ ಎಸ್, ಇದುವರೆಗೂ ನನ್ನ ಚಾನೆಲ್ನ ನೀವು ಫಾಲೋ ಮಾಡ್ಕೊಂಡ್ ಬರ್ತಿರ್ತೀರಾ, ಬಟ್ ಸ್ಟಿಲ್ ಏನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಇವತ್ತು ನಾನು ಏನು ವಿಡಿಯೋ ಮಾಡ್ತಾ ಇದ್ದೀನಿ, ಅಥವಾ ಇವತ್ತು ನಾನು ಏನು ನಿಮ್ಮ ಹತ್ರ ಮಾತಾಡಕ್ ಹೊರಟಿದ್ದೀನಿ ಅಂತ ನೀವು ಆಲ್ರೆಡಿ ನನ್ನ ತಮ್ನೇಲಲ್ಲಿ ನೋಡಿರ್ತೀರಾ ಗೈಸ್. ಸೊ ನಂದು ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ನಿಮ್ಮ ಹತ್ರ ಡಿಸ್ಕಸ್ ಮಾಡೋಣ ಅಂತ ಇದ್ದೀನಿ. ಬಿಕಾಸ್ ಐ ಥಾಟ್ ಲೈಕ್ ಈಗಿನ ಜನರೇಷನ್ಸ್ ಅಲ್ಲಿ ಲೈಕ್ ತುಂಬಾ ವೇಟ್ ಗೇನ್ ಆಗ್ತಿದ್ದಾರೆ ಅಂಡ್ ಪೀಪಲ್ ಆರ್ ಸ್ಟ್ರಗಲಿಂಗ್ ಟು ಲೂಸ್ ದೇರ್ ವೇಟ್. ಡಯಟ್ ಮಾಡೋದಾಗಿರ್ಬೋದು, ಅಥವಾ ತುಂಬಾ ವರ್ಕ್ಔಟ್ ಮಾಡೋದಾಗಿರ್ಬೋದು, ಅಂಡ್ ಅನ್ನೆಸೆಸರಿ ಆಗಿ ಲೈಕ್ ಪ್ರೋಟೀನ್ ಡ್ರಿಂಕ್ಸು ಅಥವಾ ಈ ಏನೇನೋ ಬೇಗ ಸಣ್ಣ ಆಗ್ಬೇಕು ಅಂತ ಪೀಪಲ್ ಆರ್ ಡ್ರಿಂಕಿಂಗ್ ಅಂಡ್ ಈಟಿಂಗ್ ಮೆನಿ ಥಿಂಗ್ಸ್ ವಿಚ್ ಇಸ್ ನಾಟ್ ಆಕ್ಚುಲಿ ನ್ಯಾಚುರಲ್ ಆರ್ ಹೆಲ್ದಿ. ಸೊ ಇವತ್ತು ನಾನು ಹೇಗೆ ಸಣ್ಣ ಆದೆ? ಸೊ ಐ ವಾಸ್ ಲೈಕ್ 83 kgs ಬಿಫೋರ್. ಅಂದ್ರೆ ನಾನು ಆಲ್ ದ ವೇ ಲೈಕ್ ಫಸ್ಟ್ ನಾನು ದಪ್ಪ ಏನಿರ್ಲಿಲ್ಲ. ಸೊ ಐ ವಾಸ್ ಲೈಕ್ ನಾರ್ಮಲ್, ಫೈನ್, ನಾನು ಪರ್ಫೆಕ್ಟ್ ಆಗಿದ್ದೆ. ಲೈಕ್ ತುಂಬಾನು ದಪ್ಪ ಇರಲಿಲ್ಲ, ತುಂಬಾನು ಸಣ್ಣ ಇರಲಿಲ್ಲ. ಐ ವಾಸ್ ಲೈಕ್ ಕರೆಕ್ಟ್ ಪರ್ಫೆಕ್ಟ್. ಬಟ್ ಒಂದು ಪೀರಿಯಡ್ ಆಫ್ ಟೈಮ್ ಅಲ್ಲಿ ಏನಾಯ್ತು ಅಂತಂದ್ರೆ ನನಗೆ ಡೆಂಗು ಫೀವರ್ ಬಂದಿತ್ತು. ಸೊ ನನಗೆ ರೇರ್ ಆಗೇನೆ ಹುಷಾರಿಲ್ದಿರಂಗೆ ಹೋಗೋದು. ಯೂಶಲಿ ನನಗೆ ಫೀವರ್ಸ್ ಆ ಥರ ಏನೂ ಬರೋದಿಲ್ಲ. ಮೈ ಇಮ್ಯೂನ್ ಸಿಸ್ಟಮ್ ಇಸ್ ವೆರಿ ವೆರಿ ಗುಡ್, ಟಚ್ವುಡ್. ಡೆಂಗು ಫೀವರ್ ಬಂದಿತ್ತು ವೆನ್ ಐ ವಾಸ್ ಇನ್ ಮೈ ಡಿಗ್ರಿ. ಸೊ ಡೆಂಗು ಫೀವರ್ ಬಂದಾಗ ಐ ಹ್ಯಾಡ್ ಲೈಕ್ ಏನು ಅಂತಾರೆ, ನಂದು ಪ್ಲೇಟ್ಲೆಟ್ಸ್ ಕೌಂಟ್ ತುಂಬಾನೇ ಕಮ್ಮಿ ಆಗ್ಬಿಟ್ಟಿತ್ತು. ಅಂಡ್ ಐ ಹ್ಯಾಡ್ ಬಿಕಮ್ ವೆರಿ ವೀಕ್. ಬಿಕಾಸ್ ಆ ಟೈಮಲ್ಲಿ ಫುಡ್ ಎಲ್ಲ ಸ್ವಲ್ಪ ಲೈಕ್ ಹೇಗಿರುತ್ತೆ ಅಂತಂದ್ರೆ ಪಥ್ಯದ ಊಟ ತಿನ್ಬೇಕು ಹಂಗಿರುತ್ತೆ. ಸೊ ನಾನು ವೆಯ್ಟ್ ತುಂಬಾನೇ ಲಾಸ್ ಆಗಿದ್ದೆ. ಆಲ್ಮೋಸ್ಟ್ ನಾನು 49-48 ಏನೋ ನನ್ನ ವೆಯ್ಟ್ ಆಗಿತ್ತು ಆ ಟೈಮಲ್ಲಿ. ದೆನ್ ಆಫ್ಟರ್ ದಟ್ ವೆನ್ ಐ ಕನ್ಸಲ್ಟೆಡ್ ದ ಡಾಕ್ಟರ್, ನಂದು ಕಂಪ್ಲೀಟ್ ಆಗಿ ಡೆಂಗು ಫೀವರ್ ಇಂದ ರಿಕವರ್ ಆದೆ. ನಂದು ಪ್ಲೇಟ್ಲೆಟ್ಸ್ ಇನ್ಕ್ರೀಸ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಡೆಂಗು ಫೀವರ್ ಅಂದ್ರೆ ಆಬ್ವಿಯಸ್ಲಿ ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ, ಯು ಹ್ಯಾವ್ ಟು ಗಿವ್ ಯುವರ್ ಬ್ಲಡ್ ಟೆಸ್ಟ್ ಆಲ್ಟರ್ನೇಟಿವ್ ಡೇಸ್ ಆರ್ ಡೈಲಿ ಟು ಚೆಕ್ ದ ಪ್ಲೇಟ್ಲೆಟ್ಸ್. ಸೊ ನಂದು ಹಾಗೇನೆ ಕೊಡ್ತಾ ಇದೆ. ಸೊ ವೆನ್ ಪ್ಲೇಟ್ಲೆಟ್ಸ್ ಇನ್ಕ್ರೀಸ್ ಆಗಕ್ಕೆ ಸ್ಟಾರ್ಟ್ ಆದಾಗ ನಾನು ಡೆಂಗು ಇಂದ ಕಂಪ್ಲೀಟ್ ಆಗಿ ರಿಕವರ್ ಆದೆ. ಸೊ ರಿಕವರ್ ಆಗಿ ಸ್ವಲ್ಪ ದಿನಕ್ಕೆ ಲೈಕ್ ನಾನು ತುಂಬಾ ವೀಕ್ ಆಗ್ಬಿಟ್ಟಿದ್ದೆ ಅಂತ ನನಗೆ ಡಾಕ್ಟರ್ ಒಂದು ಜೋಶ್ ಪೌಡರ್ ಅಂತ ಕೊಡ್ತಾರೆ. ಸೊ ಅದು ಜೋಶ್ ಪೌಡರ್ ಬಂದ್ಬಿಟ್ಟು ಐ ಡೋಂಟ್ ನೋ ವಾಟ್ ಎಕ್ಸಾಕ್ಟ್ಲಿ ಇಸ್ ದಟ್. ಅದು ಪ್ರೋಟೀನ್ ಪೌಡರ್ ಅಥವಾ ಅದು ಏನು ಅಂತ ಗೊತ್ತಿಲ್ಲ. ಸೊ ಸ್ವಲ್ಪ ಶಕ್ತಿ ಬರೋದಕ್ಕೆ ಅಥವಾ ಸ್ವಲ್ಪ ದಪ್ಪ ಆಗೋದಕ್ಕೆ ಅಂತ ನನ್ಗೆ ಆ ಪೌಡರ್ನ ಕೊಡ್ತಾರೆ. ನಾನು ಆ ಪೌಡರ್ನ ಆಲ್ಮೋಸ್ಟ್ 1 ಮಂತ್ಗೆ ಒಂದು 2 to 3 ಬಾಟಲ್ಸ್ ನಮ್ಮಮ್ಮ ನನಗೆ ಹಾಕಿ ನಾನು ಬೇಗ ದಪ್ಪ ಆಗ್ಬೇಕು ಅಥವಾ ಬೇಗ ನಂಗೆ ಶಕ್ತಿ ಬರಬೇಕು ಅಂತ ಕೊಡ್ತಾರೆ. ಸೊ ನಾನು ಅದನ್ನ ಕುಡಿತಾ ನನ್ಗೇನ್ ಫೀಲ್ ಆಯ್ತು ಅಂತಂದ್ರೆ, ಐ ಗ್ರಾಜುವಲಿ ಲೈಕ್ ಡೇ ಬೈ ಡೇ ಎವ್ರಿ ಡೇ ನನ್ನ ವೇಟ್ ಇನ್ಕ್ರೀಸ್ ಆಗಕ್ ಸ್ಟಾರ್ಟ್ ಆಯ್ತು. ಸೊ ನಾನು 48-49 ವೇಟ್ ಅಲ್ಲಿ ಇದ್ದಿದ್ದು. ನಾನಿನ್ನು ಪ್ರಾಪರ್ ಆಗೂ ರಿಕವರ್ ಆಗಿಲ್ಲ. ಲೈಕ್ ಡೆಂಗು ಅಂದ್ರೆ ನಿಮ್ಗೆ ಗೊತ್ತು, ಲೈಕ್ ಜಾಯಿಂಟ್ ಪೇನ್ಸ್ ಇರುತ್ತೆ. ಸೊ ನಂಗೆ ಜಾಯಿಂಟ್ ಪೇನ್ಸ್ ಇತ್ತು. ನಾನು ಮೆತ್ತಿಗೆ ರೂಮ್ ಇಂದ ಆಚೆಗಡೆಲ್ಲ ವಾಕ್ ಮಾಡ್ತಾ ಇದ್ದೆ. ಸೊ ವಾಕ್ ಮಾಡ್ತಾ ಎವ್ರಿ ಡೇ ಐಮ್ ಚೆಕಿಂಗ್ ಮೈ ವೇಟ್ ಅಂಡ್ ಗ್ರಾಜುವಲಿ ಇನ್ಕ್ರೀಸಿಂಗ್. 50 ಆಯ್ತು, 52 ಆಯ್ತು, 53 ಆಯ್ತು, 54 ಆಯ್ತು. ದೆನ್ ಐ ಕ್ರಾಸ್ 60. ನನ್ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು 60 ಕ್ರಾಸ್ ಮಾಡಿದ್ದು ಅವಾಗಲೇ. 60-61 ಐ ವಾಸ್ ಟೋಟಲಿ ಶಾಕ್. ಏನಕ್ಕೆ ನಾನು ಏನ್ ತಿಂತಾ ಇದ್ದೀನಿ? ನಾರ್ಮಲ್ ಏನ್ ಫುಡ್ ತಿಂತಾ ಇದ್ದೀನಿ ಅದೇ ಫುಡ್ ತಿಂತಾ ಇದ್ದೀನಿ, ಎಕ್ಸ್ಟ್ರಾ ಏನು ತಿಂತಾ ಇಲ್ಲ. ಏನಕ್ಕೆ ಹಿಂಗೆ ವೆಯ್ಟ್ ಗೇನ್ ಆಗ್ತಾ ಇದೆ? ದೆನ್ ಮೇ ಬಿ ಐ ಥಾಟ್ ಓಕೆ, ನಾನು ಅದೇನೋ ಪೌಡರ್ ಕುಡಿತಿರೋದ್ರಿಂದ ಪ್ರಾಬಬ್ಲಿ ನನ್ನ ವೆಯ್ಟ್ ಇನ್ಕ್ರೀಸ್ ಆಗ್ತಿದೆ ಅಂತ ಐ ಸ್ಟಾಪ್ ದ ಪೌಡರ್. ಬಟ್ ಐ ಡೋಂಟ್ ನೋ ಅದು ನನ್ನ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಯ್ತಾ ಅಥವಾ ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ಡ್. ಐ ಹೇಳ್ದಂಗೆ ಇನ್ಕ್ರೀಸ್ಡ್ ವೆಯ್ಟ್ ಲೈಕ್ ಎನಿಥಿಂಗ್, ರ್ಯಾಪಿಡ್ ಆಗಿ ಇನ್ಕ್ರೀಸ್ ಆದೆ ನಾನು. ಸೊ ಲೈಕ್ 48-49 ಅಥವಾ 50 ಇಂದ ಇದ್ದವಳು ಮ್ಯಾಕ್ಸಿಮಮ್ ನಾನು ಇದ್ದಿದ್ದು 50 to 53 ಅಷ್ಟಿದ್ದವಳು ಡೈರೆಕ್ಟ್ ಆಗಿ ನಾನು 83 kgs ತನಕ ರೀಚ್ ಆದೆ. ಲೈಕ್ ಲಾಸ್ಟ್ 2 to 3 years ಅಲ್ಲಿ ನಾನು ಇಷ್ಟು ವೇಟ್ ಗೇನ್ ಆಗಿದ್ದು. ಇಟ್ಸ್ ನಾಟ್ ಲೈಕ್ ಒಂದೇ ಮಂತ್ ಅಲ್ಲಿ ವೇಟ್ ಗೇನ್ ಆದೆ ಅಂತಲ್ಲ. 2 to 3 years ಆಲ್ಮೋಸ್ಟ್ ನಾನು 2 to 3 years 3 years ಅಲ್ಲ, ಒಂದು 2 years ಅಲ್ಲಿ ಐ ಗೇನ್
ಫ್ರಮ್ ಗ್ರಾಜುಯಲಿ ಟು 83 kgs. ಸೊ ನಾನು ಲಾಸ್ಟ್ ನನಗೆ ಭಯ ಬಂದಿದೆ ನಾನು 83 kgs ಇದ್ದಾಗ. ಸೊ ನಾನು ನಿಮ್ಗೆ ಇಲ್ಲಿ ನಂದು ಫೋಟೋಸ್ನ ಪೋಸ್ಟ್ ಮಾಡ್ತೀನಿ. ಇವನ್ ನನ್ನ ತಮ್ನೇಲಲ್ಲಿ ಕೂಡ ನೀವು ನೋಡಿರ್ತೀರ ನಾನು ಎಷ್ಟು ದಪ್ಪ ಇದೆ ಅಂತ. ಸೊ ಐ ಗೇನ್ ಸೋ ಮಚ್ ವೇಟ್ ಲಿಟ್ರಲ್ ಆಗಿ. ನನಗೆ ಓ ಮೈ ಗಾಡ್, ನಾನು ಹೆಂಗಪ್ಪ ವೇಟ್ ರೆಡ್ಯೂಸ್ ಮಾಡೋದು ನಂಗೆ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ಫುಡ್ ನಾರ್ಮಲ್ ಆಗಿ ತಿಂತಿದ್ದೀನಿ, ಇಷ್ಟು ದಿವಸ ಏನ್ ತಿಂತಿದ್ನೋ ಅದೇ ಕ್ವಾಂಟಿಟಿ ಅಷ್ಟೇ ಫುಡ್ ತಿಂತಾ ಇದ್ದೀನಿ. ಬಟ್ ವೇಟ್ ವೇಟ್ ರೆಡ್ಯೂಸ್ ಆಗ್ತಾ ಇಲ್ಲ. ಸೊ ಐ ಥಾಟ್ ಮೇ ಬಿ ಲೈಕ್ ನಾನು ಕಾಲೇಜಲ್ಲಿ ಔಟ್ಸೈಡ್ ತಿಂತಿದ್ದೀನಿ, ಬಟ್ ಅದನ್ನು ಅಷ್ಟೊಂದಿನ ತಿಂತಾ ಇರಲಿಲ್ಲ. ದೆನ್ ಐ ಸ್ಟಾರ್ಟೆಡ್ ಲೈಕ್ ಏನ್ ಮಾಡೋದು, ನನ್ನ ವೇಟ್ ಹಿಂಗ್ ಏನಾಗ್ತಿದೆಯಲ್ಲ ಅಂತ ಐ ಗಾಟ್ ಲೈಕ್ ಲಿಟಲ್ ಸ್ವಲ್ಪ ಭಯ ಆಗಕ್ ಸ್ಟಾರ್ಟ್ ಆಯ್ತು. ಭಯ ಮಾತ್ರ ಅಲ್ಲ, ಪೀಪಲ್ ಲೈಕ್ ಎಲ್ಲೇ ಹೋದ್ರು ದೇ ಸ್ಟಾರ್ಟೆಡ್ ಟು ಸಿ ಮೀ ಇನ್ ಅ ಡಿಫ್ರೆಂಟ್ ವೇ. ಏನಿದಿಷ್ಟು ದಪ್ಪ ಇದ್ದೀನಿ, ಅಥವಾ ನನ್ಗೆ ಎಕ್ಸ್ಪೀರಿಯನ್ಸ್ ಇರ್ಲಿಲ್ಲ ಗೈಸ್. ಬಟ್ ದಪ್ಪ ಇದ್ದಾಗ ಪೀಪಲ್ ವೆನ್ ದೆ ಸ್ಪೀಕ್ ನಮ್ ಬಗ್ಗೆ ದಪ್ಪ ಇದ್ದೀವಿ, ಆ ತರ ಇದೀವಿ, ಈ ತರ ಇದೀವಿ, ನಮ್ ಹಿಂದೆ ಮಾತಾಡ್ಕೊಳ್ಳೋದು, ಅದು ನಮ್ ಕಿವಿಗ್ ಬೀಳುವಾಗ ಡೆಫಿನೆಟ್ ಆಗಿ ಹರ್ಟ್ ಆಗೇ ಆಗತ್ತೆ. ನನಗೂ ತುಂಬಾನೇ ಹರ್ಟ್ ಆಗ್ತಿತ್ತು. ಬಿಕಾಸ್ ನಾನು ಬೇಕು ಅಂತ ಏನ್ ದಪ್ಪ ಆಗಿಲ್ಲ, ಅಂಡ್ ಯಾರನ್ನು ಬೇಕು ಅಂತ ದಪ್ಪ ಆಗಲ್ಲ. ಅಥವಾ ನಾನೇನೋ ಎಕ್ಸ್ಟ್ರಾ ಏನೋ ತಿಂತಾ ಇಲ್ಲ, ಏನ್ ಮಾಡ್ಬೇಕು ಅಂತ ನನ್ಗೇನೆ ಗೊತ್ತಾಗ್ತಾ ಇಲ್ಲ ನಾನು ಯಾಕೆ ಇಷ್ಟು ದಪ್ಪ ಇದ್ದೀನಿ ಅಂತ. ಸೊ ಹಾಗಿದ್ದಾಗ ಐ ವಾಸ್ ಲೈಕ್ ವೆರಿ ಮಚ್ ಸ್ಯಾಡ್ ಅಂಡ್ ಅಪ್ಸೆಟ್. ಏನ್ ಮಾಡೋದು ನಾನು, ಹೇಗ್ ಸಣ್ಣ ಆಗೋದು ನಾನು. ನಡ್ಕೊಂಡು ಹೋಗ್ತಿದ್ರೆ ಲೈಕ್ ನನ್ನ ಎಲ್ಲಾರು ಒಂಥರ ನೋಡಕ್ ಸ್ಟಾರ್ಟ್ ಮಾಡಿದ್ರು, ಹುಡುಗರಾಗ್ಲಿ ಹುಡುಗಿರಾಗ್ಲಿ, ಎವ್ರಿಬಡಿ ದೇವರ್ ಲೈಕ್ ಓಕೆ ಏನ್ ಇವಳು ಇಷ್ಟು ದಪ್ಪ ಇದ್ದಾಳೆ. ಅಂಡ್ ಒಂದ್ ಸ್ವಲ್ಪ ವಿಷಯಗಳನ್ನ ನಾನು ಕಿವಿಯಾರೆ ಕೇಳಿದೀನಿ, ಅಪ್ಪ ಇವಳೇನ್ ಹಿಂಗಿದ್ದಾಳೆ, ಇಷ್ಟು ದಪ್ಪ ಇದ್ದಾಳೆ, ಇವಳನ್ನ ಯಾರು ನೋಡ್ತಾರೆ, ಇವಳನ್ನ ಯಾರು ಮದ್ವೆ ಆಗ್ತಾರೆ. ಸೊ ಮೆನಿ ಸಚ್ ಕಮೆಂಟ್ಸ್ ನಾನು ಕೇಳಿದೀನಿ. ಅಂಡ್ ಎಲ್ಲಾದ್ರೂ ಹೋಗುವಾಗ ಲೈಕ್ ನನ್ನ ಏಜ್, ನಾನು ಅವಾಗ ನನ್ನ ಏಜ್ ಬಂದ್ಬಿಟ್ಟು ಲೈಕ್ ನಾನು 21, 22 ಅಥವಾ 23 ಅಂತಿದ್ರೆ ನೋಬಡಿ ಯೂಸ್ ಟು ಬಿಲೀವ್ ಲೈಕ್ ನಾನು 30 years 35 years ತರ ನಾನು ವೇಟ್ ಕಾಣಿಸ್ತಿದ್ದೆ. ಸೊ ದಟ್ ಈಸ್ ಒನ್ ಡಿಸಪಾಯಿಂಟ್ಮೆಂಟ್ ಗೈಸ್. ದಪ್ಪ ಇದ್ದಾಗ ನಮ್ಮ ಏಜ್ ತುಂಬಾ ಜಾಸ್ತಿ ಕಾಣುತ್ತೆ. ಅದೇ ನಾವು ಸಣ್ಣ ಆಗ್ತಿದ್ರೆ ನಮ್ಮ ಏಜ್ ಜಾಸ್ತಿ ಇದ್ದು ದೇ ವಿಲ್ ಟೆಲ್ ಇಸ್ ಲೈಕ್ ಇವು ಇನ್ನ ಕಾಲೇಜಾ, ಇನ್ನ ಸ್ಕೂಲಾ, ಅಥವಾ ಇನ್ನ ಟೀನೇಜಾ ಅಂತ ಹೇಳ್ತಾರೆ. ಸೊ ದಟ್ ಈಸ್ ಒನ್ ಡಿಫ್ರೆನ್ಸ್ ಐ ಅಬ್ಸರ್ವ್ಡ್. ನಾನು ದಪ್ಪ ಇದ್ದಾಗ ನಾನು 22, 23 ಇದ್ದಾಗ್ಲೂ ಪೀಪಲ್ ಯೂಸ್ ಟು ಕಾಲ್ ಮಿ ಲೈಕ್ ನಾನು 30 years 29 years ಆ ತರ. ಸೊ ಆ ತರ ಒಂದು ಸಿಚುವೇಶನ್ ಆದಾಗ ನನ್ಗೆ ತುಂಬಾ ಬೇಜಾರಾಗ್ತಿತ್ತು. ಓಕೆ ವೈ ನೋಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್ ಮೀ. ನಾನೇನ್ ಬೇಕು ಅಂತ ದಪ್ಪ ಆಗಿಲ್ಲ, ನನ್ಗೂ ಸಣ್ಣ ಆಗ್ಬೇಕು ಅಂತಾನೆ ಆಸೆ, ಬಟ್ ನಾನು ಸಣ್ಣ ಆಗಕ್ ಆಗ್ತಿಲ್ಲ. ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ, ಜಿಮ್ಗೆ ಸೇರ್ಕೊಂಡೆ, ಕನ್ಸಿಸ್ಟೆಂಟ್ ಆಗಿ ಜಿಮ್ ಮಾಡ್ತಾ ಇದ್ದೀನಿ. ಜಿಮ್ ಮಾಡ್ತಾ ಮಾಡ್ತಾ ಇನ್ನು ಅಗೇನ್ ವೇಟ್ ಜಾಸ್ತಿ ಆಗ್ತಿದೆ ವಿನಃ ಕಮ್ಮಿ ಆಗ್ತಿಲ್ಲ ಡೇ ಬೈ ಡೇ. ಸೊ ಐ ಡಿಂಟ್ ನೋ ವಾಟ್ ಟು ಡೂ. ಜಿಮ್ ಮಾಡ್ತಿದ್ದೀನಿ, ವಾಕಿಂಗ್ ಮಾಡ್ತಾ ಇದ್ದೀನಿ, ಏನ್ ಮಾಡಿದ್ರು ನನ್ನ ವೇಟ್ ರೆಡ್ಯೂಸ್ ಆಗ್ತಿರ್ಲಿಲ್ಲ. ನನಗೆ ತುಂಬಾ ಬೇಜಾರಾಗ್ತಿತ್ತು, ತುಂಬಾ ದುಃಖ ಆಗ್ತಿತ್ತು. ಯಾವಾಗ ಅಂತಂದ್ರೆ ಲೈಕ್ ಮನೇಲಿ ಗೊತ್ತಾಗಲ್ಲ ಗೈಸ್. ಆಬ್ವಿಯಸ್ಲಿ ಪೇರೆಂಟ್ಸ್ ಬಂದ್ಬಿಟ್ಟು ನಮ್ಮ ಅಮ್ಮನೇ ಆಗ್ಲಿ ನನ್ಗೆ ಏನು ದಪ್ಪ ಅಂತ ಹೇಳ್ತಾ ಇರ್ಲಿಲ್ಲ. ಇವನ್ ಐ ವಾಸ್ ಫ್ಯಾಟ್, ನಮ್ಮಮ್ಮ ನನ್ಗೆ ಯಾವತ್ತು ನೀನ್ ಚೆನ್ನಾಗ್ ಕಾಣಿಸ್ತಾ ಇಲ್ಲ, ನೀನ್ ಅಸಹ್ಯವಾಗಿದ್ಯಾ, ನೀನ್ ದಪ್ಪಕ್ಕಿದ್ಯಾ ಹೇಳ್ತಾ ಇರ್ಲಿಲ್ಲ. ಲೈಕ್ ಫೈನ್, ನೀನ್ ಕರೆಕ್ಟ್ ಆಗೇ ಇದೆಯಾ, ನಾರ್ಮಲ್ ಆಗೇ ಇದೆಯಾ ಅಂತಾನೆ ಹೇಳ್ತಿದ್ರು. ಅಂಡ್ ಅವ್ರಿಗೂ ಒಳಗಡೆ ಅನಿಸ್ತಿತ್ತಂತೆ ಈಕೆ ಯಾಕೆ ಇವಳು ಹಿಂಗ್ ದಪ್ಪ ಆಗ್ತಿದ್ದಾಳೆ ಏನಕ್ಕೆ ಅಂತ. ಬಟ್ ನನ್ ಮುಂದೆ ಹೇಳ್ಕೊತಿರ್ಲಿಲ್ಲ. ನನ್ಗೂ ಅಷ್ಟೇ, ನನ್ಗೇನು ಇವಾಗ ಅನಿಸ್ತಿದ್ರೆ ನಾನು ಹೆಂಗಪ್ಪ ಇಷ್ಟು ದಪ್ಪ ಇದ್ದೆ ಅಂತ. ನಾನಾಗ ಕನ್ನಡಿಯಲ್ಲಿ ನೋಡ್ಕೊಳ್ತಿರುವಾಗ ನನ್ಗೂ ಏನ್ ಫೀಲ್ ಆಗ್ತಿರ್ಲಿಲ್ಲ. ನಾನಾಗ ತುಂಬಾ ಟಿಕ್ ಟಾಕ್ ಮಾಡ್ತಾ ಇದ್ದೆ. ಸೊ ನನ್ಗೆ ಅವಾಗ್ಲೂ ಇವಾಗ ನನ್ನ ಟಿಕ್ ಟಾಕ್ ವಿಡಿಯೋಸ್ಗೂ ಇವಾಗಿರೋ ನನ್ನ ವಿಡಿಯೋಸ್ಗೂ ನೋಡಿದ್ರೆ ಐ ವಾಸ್ ಲೈಕ್ ಓ ಮೈ ಗಾಡ್, ನಾನು ಇಷ್ಟು ಕೆಟ್ಟದಾಗಿದ್ನ, ಇಷ್ಟು ದಪ್ಪ ಇದ್ನ ಅಂತ ಅನ್ಸುತ್ತೆ. ಸೊ ನಾನು ಹಂಗಿತ್ತು. ನಾನು ಇಫ್ ಪಾಸಿಬಲ್ ನಾನು ಇಲ್ಲಿ ಸೈಡಲ್ಲಿ ಎಲ್ಲಾದ್ರೂ ನಂದು ಒಂದು ವಿಡಿಯೋ, 2-3 ವಿಡಿಯೋಸ್ ಹಾಕ್ತೀನಿ. ಸೊ ಆ ತರ ನನ್ಗೆ ಫೀಲ್ ಆಗ್ತಿತ್ತು. ಏನ್ ಮಾಡೋದು ಏನು ನನ್ಗೆ ಅರ್ಥ ಆಗ್ತಿರ್ಲಿಲ್ಲ. ಅಂಡ್ ನಾನು ಕಾಲೇಜಲ್ಲಿ ಇದ್ದಾಗ ಜಿಮ್ ಸ್ಟಾರ್ಟ್ ಮಾಡಿದೆ. ದೆನ್ ಐ ಯೂಸ್ ಟು ಏನಂತಾರೆ ಈಟ್ ಮಿಲೆಟ್ಸ್, ಕಿನೋವಾಲಿ, ನವಣೆ, ಅರ್ಕ ಅದೆಲ್ಲ ತಿನ್ಬೇಕು. ಅನ್ನನ ಕಂಪ್ಲೀಟ್ ಆಗಿ ಬಿಟ್ಬಿಟ್ಟೆ, ಲೈಕ್ ರೈಸ್ ನ ಕಂಪ್ಲೀಟ್ ಆಗಿ ನಾನು ಬಿಟ್ಬಿಟ್ಟೆ. ದೆನ್ ಐ ಸ್ಟಾರ್ಟೆಡ್ ಟು ಈಟ್ ದೀಸ್ ಅರ್ಕ, ಮಿಲೆಟ್ಸ್, ಎಲ್ಲ ವೆರೈಟೀಸ್ ಆಫ್ ಮಿಲೆಟ್ಸ್ ಅಲ್ಲಿ. ಅದ್ರಲ್ಲೇನೆ ಕಾಲೇಜ್ಗೂ ತಗೊಂಡ್ ಹೋಗ್ತಿದ್ದೆ ಪಲಾವ್, ಅದ್ರಲ್ಲೇ ಪಲಾವ್ ಮಾಡ್ಕೊಂಡು ಹೋಗ್ತಿದ್ದು, ಅದ್ರಲ್ಲೇ ಅನ್ನ ಸಾಂಬಾರ್ ಅಥವಾ ಏನೇ ಒಂದು ತಿನ್ಬೇಕು ಅಂತಂದ್ರು ಅದ್ರಲ್ಲೇನೆ ಮಾಡ್ಕೊಂಡು ಹೋಗ್ತಾ ಇದ್ದಿದ್ದು. ಸೊ ದಟ್ ಆಚೆಗಡೆ ಫುಡ್ ತಿನ್ನೋದನ್ನ ಅವಾಯ್ಡ್ ಮಾಡಿದೆ. ಹಂಗ ಆಚೆಗಡೆ ಫುಡ್ ತಿಂದ್ರು ಅದ್ರಲ್ಲಿ ಕ್ಯಾಲರೀಸ್ ಜಾಸ್ತಿ ಇಲ್ಲ. ಸೊ ಒಂದೊಂದನ್ನು ಇದು ತಿನ್ನೋದಾ ಅದು ತಿನ್ನೋದಾ ಅಂತ ನೋಡ್ಕೊಂಡು ತಿನ್ನೋದನ್ನ ಸ್ಟಾರ್ಟ್ ಮಾಡಿದೆ. ಅಂಡ್ ಐ ಯೂಸ್ ಟು ಫೀಲ್ ವೆರಿ ಬ್ಯಾಡ್ ಕಾಲೇಜ್ ಲಾಸ್ಟ್ ಅಲ್ಲಿ, ಏನಪ್ಪ ಇಷ್ಟು ದಪ್ಪ ಹಾಕ್ಬಿಟ್ಟಿದೀನಿ ನಾನು ಅಂತ. ಬಿಕಾಸ್ ಆಬ್ವಿಯಸ್ಲಿ ಡ್ರೆಸ್ಸಸ್ ಹಾಕೊಂಡು ಹೋಗಕ್ಕಾಗಲ್ಲ. ಅಂಡ್ ಎಲ್ಲಾ ಕಡೆನೂ ಅಷ್ಟೇನೆ ಲೈಕ್ ಎಲ್ರು ಚೆನ್ನಾಗಿರ್ತಾರೆ, ನಾನು ಒಬ್ಳೆ ಐ ಆಮ್ ಲುಕಿಂಗ್ ಸೋ ಹ್ಯೂಜ್ ಅಂತ ಅಂದಾಗ ತುಂಬಾನೇ ಬೇಜಾರಾಗ್ತಿತ್ತು. ಅಂಡ್ ನಂದು ಒಂದು ಡಿಸಪಾಯಿಂಟ್ಮೆಂಟ್ ಏನಂತಂದ್ರೆ, ನಾನು ತನ್ನಾಗ್ಲಿ ದಪ್ಪ ಆಗ್ಲಿ ನಾನು ಫಸ್ಟ್ ಇಂದಾನು ತೋಳ್ ಜಾಸ್ತಿ. ಸೊ ದಪ್ಪ ಆದಾಗ ನನ್ಗೆ ಈ ಪಾಠ ಇದು ಹಿಂಗ್ ಹ್ಯೂಜ್, ತುಂಬಾನೇ ಹ್ಯೂಜ್ ಆಗ್ಬಿಟ್ಟೆ ನಾನು. ಸೊ ಐ ಯೂಸ್ ಟು ಫೀಲ್ ವೆರಿ ಬ್ಯಾಡ್. ನನ್ಗೆ ಯಾವುದು. ಅಂಡ್ ಇನ್ನೊಂದು ಡಿಸ್ಅಡ್ವಾಂಟೇಜ್ ದಪ್ಪ ಆದಾಗ ಏನು ಅಂತಂದ್ರೆ ಗೈಸ್, ಯಾವುದು ನಮ್ಗೆ ಇಷ್ಟ ಬಂದಿದ್ ಬಟ್ಟೆಗಳು ಹಾಕೊಳಕ್ ಆಗಲ್ಲ. ಅಂಡ್ ನಮ್ಗೆ ಇಷ್ಟ ಬಂದ್ರೆ ಬಟ್ಟೆ ಹಾಕೊಳ್ಬೇಕು ಅಂತಂದ್ರೆ ನಮ್ಗೆ ಸೈಜಸ್ ಸಿಗೋದಿಲ್ಲ.
ಅಂಡ್ ಎಷ್ಟೊಂದು ಜಾಗಗಳಿರತ್ತೆ ಇಷ್ಟು ವೇಟ್ ಇರೋರು ಮಾತ್ರನೇ ಈ ಒಂದು ಗೇಮ್ ನ ಆಟ ಆಡ್ಬೋದು ಅಥವಾ ಇದೊಂದು ಮಾಡ್ಬೋದು. ಸೊ ನಮ್ಗೆ ಆ ಟೈಮಲ್ಲಿ ಐ ಯೂಸ್ ಟು ಫೀಲ್ ವೆರಿ ಬ್ಯಾಡ್. ನಾನು ಏನಕ್ಕೆ ಇಷ್ಟು ದಪ್ಪ ಆಗಿದ್ದೀನಿ, ಏನಕ್ಕೆ ವೆಯ್ಟ್ ರೆಡ್ಯೂಸ್ ಆಗ್ತಿಲ್ವಲ್ಲ. ಸರ್ಟನ್ ಪಾಯಿಂಟ್ ಆಫ್ ಟೈಮ್ ನನ್ಗೆ ಅನ್ಸಿದ್ದೆ ನನ್ಗೆ ಏನೋ ಡಿಸೀಸ್ ಇದೆ ಅನ್ಸುತ್ತೆ. ಬಿಕಾಸ್ ಏನಕ್ಕೆ ನಾನು ಇಷ್ಟು ದಪ್ಪ ಆಗ್ತಾ ಇದ್ದೀನಿ, ನನ್ಗೇನೋ ಪ್ರಾಬ್ಲಮ್ ಇದೆ ನನ್ನ ಬಾಡಿಲಿ ಅಂತ ನಾನು ಹತ್ತಿದ್ದೀನಿ. ಲಿಟ್ರಲ್ ಗೈಸ್ ನಾನು ಹತ್ತಿದ್ದೀನಿ, ತುಂಬಾ ಹತ್ಕೊಂಡಿದ್ದೀನಿ ನಮ್ಮ ಅಮ್ಮನ ಹತ್ರ. ನನ್ನ ಬಾಡಿಯಲ್ಲಿ ಏನೋ ಪ್ರಾಬ್ಲಮ್ ಇದೆ ಅನ್ಸುತ್ತೆ ಮಮ್ಮಿ, ನನ್ಗೇನೋ ಡಿಸೀಸ್ ಇದೆ ಅಥವಾ ಸಮಥಿಂಗ್ ಇಶ್ಯೂ ಇದೆ ನನ್ನ ಬಾಡಿಯಲ್ಲಿ, ದಟ್ ಐಮ್ ಗೇನಿಂಗ್ ವೆಯ್ಟ್. ಅನ್ನೆಸೆಸರಿಯಾಗಿ ನಾನು ವೆಯ್ಟ್ ಗೇನ್ ಆಗ್ತಿದ್ದೀನಿ. ನೋಡ್ತಿದ್ಯಾ ತಾನೆ, ನಾನು ಡಯಟ್ ಫುಡ್ಡೇ ತಿಂತಾ ಇದ್ದೀನಿ, ಜಿಮ್ಗೆ ಹೋಗ್ತಾ ಇದ್ದೀನಿ, ಕಿನೋವಾನೇ ತಿಂತಾ ಇದ್ದೀನಿ, ಅನ್ನ ಮುಟ್ತಾ ಇಲ್ಲ, ಏನು ಚೀಸ್ ಐಟಮ್ಸ್ ಅಥವಾ ಏನು ಫ್ಯಾಟ್ ಐಟಮ್ಸ್, ಔಟ್ಸೈಡ್ ಫುಡ್ಸ್ ಏನು ಜಾಸ್ತಿ ನಾನು ತಿಂತಾ ಇಲ್ಲ. ಬಟ್ ಸ್ಟಿಲ್ ನಾನು ಯಾಕೆ ಹಿಂಗೆ ದಪ್ಪ ಆಗ್ತಾ ಇದ್ದೀನಿ, ನನ್ನಲ್ಲೇ ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ ನಾನು ಹತ್ತಿದ್ದೀನಿ. ದೇವ್ರ ಹತ್ರ ಕುತ್ಕೊಂಡು ಹತ್ತಿದ್ದೀನಿ, ದೇವ್ರೆ ಹಿಂಗಾದ್ರೂ ಮಾಡಿ ನಾನು ಸಣ್ಣ ಮಾಡಿಸ್ಬಿಡಪ್ಪ, ನಾನು ಹಿಂಗಾದ್ರೂ ಮಾಡಿ ಸಣ್ಣ ಆಗ್ಬೇಕು ಅಂತೆಲ್ಲ ಬುಕ್ಕಲ್ಲಿ ಬರ್ದಿಟ್ಟು ಹತ್ಕೊಂಡೆಲ್ಲ ಪ್ರೇಯರ್ ಮಾಡಿದ್ದೀನಿ. ನಾನು ಹಿಂಗಾದ್ರೂ ಮಾಡಿ ನಾನು ಸಣ್ಣ ಆಗ್ಬೇಕು, ನನ್ನ ವೆಯ್ಟ್ ರೆಡ್ಯೂಸ್ ಆಗ್ಬೇಕು, ಏನು ಅಂತ ನಂಗೆ ಗೊತ್ತಾಗ್ತಿಲ್ಲ ಪ್ಲೀಸ್ ಅಂತೆಲ್ಲ ಎಷ್ಟೆಲ್ಲ ಬೇಡ್ಕೊಂಡಿದ್ದೀನಿ, ಹತ್ತಿದ್ದೀನಿ, ಜಿಮ್ಮಿಗೆ ಹೋಗಿದ್ದೀನಿ. ಏನು ಮಾಡಿದ್ರು ನಾನು ವೆಯ್ಟ್ ರೆಡ್ಯೂಸ್ ಆಗ್ತಿರ್ಲಿಲ್ಲ. ದೆನ್ ಎಲ್ಲಾರ್ಗು ಲಾಕ್ಡೌನ್ ಅಲ್ಲಿ ಏನೇನೋ ಆಗಿದೆ. ನನಗೆ ಲಾಕ್ಡೌನ್ ತುಂಬಾನೇ ಖುಷಿಯಾಗಿ ಕೊಡ್ತು. ಲಾಕ್ಡೌನ್ ಟೈಮಲ್ಲಿ ಏನಾಯ್ತು ಅಂದ್ರೆ ಗೈಸ್, ಲಾಕ್ಡೌನ್ ಬಂತು, ಮನೇಲೇ ಇದ್ದೆ. ಫಸ್ಟ್ ಥಿಂಗ್ ಔಟ್ಸೈಡ್ ಫುಡ್ ತಿನ್ನೋದನ್ನ ನಾನು ಸ್ಟಾಪ್ ಮಾಡಿದೆ. ಸೆಕೆಂಡ್ ಥಿಂಗ್, ಐ ಸ್ಟಾರ್ಟೆಡ್ ಟು ಡ್ರಿಂಕ್ ಲಾಟ್ಸ್ ಆಫ್ ವಾಟರ್. ಅಂದ್ರೆ ಒಂದು ದಿನಕ್ಕೆ ಇಲ್ಲ ಅಂದ್ರೆ 3-4 ಲೀಟರ್ ನೀರು ಕುಡಿಯೋಕೆ ಸ್ಟಾರ್ಟ್ ಮಾಡಿದೆ. ಸೊ ಚೆನ್ನಾಗಿ ನೀರು ಕುಡಿತಿದ್ದೆ, ತುಂಬಾನೇ ನೀರು ಕುಡಿತಾ ಇದ್ದೆ. ಅಂಡ್ ನೀರ್ ಜೊತೆಗೆ ಚಿಯಾ ಸೀಡ್ಸ್ ಹಾಕೊಂಡು ನೀರು ಕುಡಿತಾ ಇದ್ದೆ. ಅಂಡ್ ಫುಡ್ ಅಲ್ಲೂ ಅಷ್ಟೇನೆ, ಮನೇಲಿ ನಾರ್ಮಲ್ ಊಟನೇ ತಿಂತಾ ಇದ್ದೆ. ಫುಡ್ ಅಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಂಡೆ. ಸೊ ನನ್ನ ವೆಯ್ಟ್ ಲಾಸ್ಗೆ ಒನ್ ಮೋರ್ ಪರ್ಸನ್, ವೆರಿ ಮಚ್ ಇಂಪಾರ್ಟೆಂಟ್ ಪರ್ಸನ್ ಅಂದ್ರೆ ಒಬ್ರು ಪರ್ಸನ್ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದ್ದಾರೆ ಅಂತಂದ್ರೆ ದಟ್ ಈಸ್ ಮೈ ಫ್ರೆಂಡ್ ಹರ್ಷ ಅಂತ. ಸೊ ಹೀ ಯೂಸ್ ಟು ನಾನಾಗಿ ಗಿವ್ ಅಪ್ ಮಾಡಿದ್ರು. ಅಥವಾ ನನಗೆ ಓಕೆ ನಾನೇನ್ ಸಣ್ಣ ಆಗಲ್ಲ, ಬಿಟ್ಟಾಕು, ನಾನು ಹಿಂಗೆ ಇರೋಣ ಹಂಗೆ ಅನ್ಕೊಂಡಾಗ್ಲೂ ಹೀ ಡಿಡ್ಂಟ್ ಗಿವ್ ಅಪ್ ಆನ್ ಮೀ. ಎವ್ರಿ ಟೈಮ್ ನಾನು ಕಾಲ್ ಮಾಡ್ಬಿಟ್ಟು ಮೋಟಿವೇಟ್ ಮಾಡ್ತಿದ್ದ, ನಾನು ಸಣ್ಣ ಆಗು, ಹೆಂಗಿದೆ ನೀನು ಫಸ್ಟ್ ಕಾಲೇಜ್ ಸ್ಟಾರ್ಟಿಂಗ್ ಅಲ್ಲಿ ಹೆಂಗಿದೆ, ಹಂಗ್ ಸಣ್ಣ ಆಗು, ಆ ತರ ನೀನ್ ಮತ್ತೆ ಆಗ್ಬೇಕು ಅಂತ ಅವನು ನನ್ಗೆ ಎಷ್ಟೋ ಡಯಟ್ ಪ್ಲಾನ್ಸ್ ಗಳನ್ನ ಕೊಟ್ಟ. ಸೊ ಅವನಿಂದ ಅವನೊಂದು ಮೇಜರ್ ರೋಲ್ ಅಂತಾನೆ ಹೇಳ್ಬೋದು. ಹರ್ಷ, ನೀನ್ ನೋಡ್ತಿರ್ತೀಯ ವಿಡಿಯೋನ, ಥ್ಯಾಂಕ್ ಯು ಸೋ ಮಚ್. ಯು ಆರ್ ಒನ್ ಆಫ್ ದ ಮೇನ್ ರೀಸನ್ ಫಾರ್ ಮೀ ಟು ರೆಡ್ಯೂಸ್ ಮೈ ವೆಯ್ಟ್. ಸೊ ಅವನಿಂದಾನು ಕೂಡ ಅವ್ನಂಗೆ ತುಂಬಾ ಹೆಲ್ಪ್ ಮಾಡ್ತಿದ್ದ. ವಿ ಯೂಸ್ ಟು ಲೈಕ್ ಹೆಂಗೆ ಅಂತಂದ್ರೆ ನನಗೆ ಹೇಳ್ಕೊಟ್ಟಿದ್ದ, ಊಟಕ್ಕಿಂತ ಮುಂಚೆ ಒಂದು 20 ಮಿನಿಟ್ಸ್ ವಾಕ್ ಮಾಡಬೇಕು, ಅಂಡ್ ಊಟ ಆದ್ಮೇಲೆ ಒಂದು 20 ಮಿನಿಟ್ಸ್ ವಾಕ್ ಮಾಡಬೇಕು. ಸೊ ನಾನು ಅವ್ನು ಹಂಗೇನೆ ಇಬ್ರು ವಿ ಯೂಸ್ ಟು ಫಾಲೋ ದ ಸೇಮ್ ಥಿಂಗ್. ಊಟದ ಮುಂಚೆ ವಿ ಯೂಸ್ ಟು ಸ್ಪೀಕ್, ಮಾತಾಡ್ಕೊಂಡು ವಾಕ್ ಮಾಡ್ತಿದ್ವಿ ಫೋನಲ್ಲಿ. ಆ ತರ ಎಲ್ಲ ಫಾಲೋ ಮಾಡಕ್ಕೆ ನಾನು ಸ್ಟಾರ್ಟ್ ಮಾಡ್ತೀನಿ. ದೆನ್ ವಾಟ್ ಐ ಅಬ್ಸರ್ವ್ ಇಸ್ ಗೈಸ್, ಎಲ್ಲಾರ್ ಬಾಡಿಗೂನು ಜಿಮ್ ವರ್ಕೌಟ್ ಆಗೋದಿಲ್ಲ. ಸೊ ಜಿಮ್ ಡಸಂಟ್ ವರ್ಕೌಟ್ ಫಾರ್ ಎವ್ರಿಬಡಿ. ಎಲ್ರಿಗೂ ಒಟ್ಟು ಜಿಮ್ ವರ್ಕ್ ಆಗಲ್ಲ ಗೈಸ್. ಬಿಕಾಸ್ ನನಗೆ ಹಾಗೇನೆ ಫೀಲ್ ಆಗಿದ್ದು. ನಾನು ಎಕ್ಸರ್ಸೈಸ್ ಮಾಡಿದ್ರೆ, ವಾಕ್ ಮಾಡಿದ್ರೆ, ಅಥವಾ ನಾನೇನ ಜಿಮ್ ವರ್ಕೌಟ್ ಮಾಡಿದ್ರೆ ನನ್ನ ವೆಯ್ಟ್ ಗೇನ್ ಆಗುತ್ತೆ. ನಾನೇನು ಮಾಡಿಲ್ಲ, ನಾನು ನಾರ್ಮಲ್ ಫುಡ್ ಡಯಟ್ ಮಾಡ್ಕೊಂಡು ಮನೇಲಿ ಆರಾಮಾಗಿದ್ದೀನಿ ಅಂತಂದ್ರೆ ನನ್ನ ವೆಯ್ಟ್ ರೆಡ್ಯೂಸ್ ಆಗುತ್ತೆ. ಸೊ ದಿಸ್ ಇಸ್ ವಾಟ್ ಐ ಅಬ್ಸರ್ವ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ಸೊ ನಾನು ಇಷ್ಟು ದಿವಸ ಜಿಮ್ಗೆ ಹೋಗ್ತಾ ಇದ್ದೆ, ಐ ಯೂಸ್ ಟು ನಾಟ್ ರೆಡ್ಯೂಸ್. ನಾನು ಏನೇ ಮಾಡಿದ್ರು ಜಿಮ್ಗೆ ಹೋದಾಗ ನನ್ನ ವೆಯ್ಟ್ ಗೇನ್ ಆಗ್ತಿತ್ತು. ಎವ್ರಿ ಡೇ ನಂದು ಜಿಮ್ಗೆ ಹೋಗ್ತಿರುವಾಗ ಗ್ರಾಮ್ಸ್ ಅಲ್ಲಿ ನಾನು ಅಬ್ಸರ್ವ್ ಮಾಡ್ತಿದ್ದೆ, ಇಟ್ ಯೂಸ್ ಟು ಇನ್ಕ್ರೀಸ್. ಬಟ್ ನಾನು ಈ ಲಾಕ್ಡೌನ್ ಪೀರಿಯಡ್ ಅಲ್ಲಿ ಜಿಮ್ಗೆ ಹೋಗೋದನ್ನ ಸ್ಟಾಪ್ ಮಾಡಿದೆ. ಅಂಡ್ ಪ್ರಾಪರ್ ಡಯಟ್ ಅಂತಂದ್ರೆ ಏನು ಊಟ ಬಿಡೋದು, ನೋ ದಟ್ ಇಸ್ ನಾಟ್ ಡಯಟ್ ಗೈಸ್. ನನ್ನ ಪ್ರಕಾರ ತಿನ್ಬೇಕು, ಪ್ರಾಪರ್ ಅಮೌಂಟ್ ಅಲ್ಲಿ ತಿನ್ಬೇಕು. ಸೊ ನಮ್ಮ ಫುಡ್ ಅಲ್ಲಿ ನಮ್ಮ ಒಂದು ಮೀಲ್ ಅಲ್ಲಿ ಎವ್ರಿಥಿಂಗ್ ಶುಡ್ ಬಿ ದೇರ್. ಪ್ರೋಟೀನ್ಸ್ ಇರಬೇಕು, ಫೈಬರ್ ಇರಬೇಕು, ವೈಟಮಿನ್ಸ್ ಇರಬೇಕು. ಸೊ ಎಲ್ಲಾನು ಇರಬೇಕು ನಮ್ಮ ಫುಡ್ ಅಲ್ಲಿ. ಅಂಡ್ ಇಷ್ಟು ಎಲ್ಲದಕ್ಕೂ ಒಂದು ಕ್ವಾಂಟಿಟಿ ಅಂತ ಇರುತ್ತೆ. ಸೊ ನಮ್ಮ ಬಾಡಿಗೆ ನಾವು ಎಷ್ಟು ಇಂಟೇಕ್ ಮಾಡಬೇಕು ಅಷ್ಟೇ ಇಂಟೇಕ್ ಮಾಡಬೇಕು. ನಾವು ತುಂಬಾನು ಇಂಟೇಕ್ ಮಾಡಬಾರ್ದು. ಬಿಕಾಸ್ ನಾವೇನು ತುಂಬಾ ಹಾರ್ಡ್ ವರ್ಕ್ ಏನು ಮಾಡ್ತಾ ಇಲ್ಲ, ಅಥವಾ ತುಂಬಾ ಫಿಸಿಕಲ್ ವರ್ಕ್ ಏನು ಮಾಡ್ತಾ ಇಲ್ಲ ಡೈಲಿ ಲೈಫ್ ಅಲ್ಲಿ. ಸೊ ನಮ್ಗೆ ಅಷ್ಟೊಂದು ಫುಡ್ ಇಂಟೇಕ್ ಬೇಡ, ನಮ್ಗೆ ಅಷ್ಟೊಂದು ಎನರ್ಜಿ ನೆಸೆಸಿಟಿ ಇರೋದಿಲ್ಲ, ಅಷ್ಟೊಂದು ಕ್ಯಾಲರೀಸ್ ಅವಶ್ಯಕತೆ ಇಲ್ಲ. ಅಂಡ್ ಒನ್ ಮೋರ್ ಥಿಂಗ್ ಗೈಸ್, ನಾನು ಸಜೆಸ್ಟ್ ಮಾಡೋದು ಏನು ಅಂತಂದ್ರೆ, ದಯವಿಟ್ಟು ಯಾರು ಪ್ರೋಟೀನ್ಸ್ ನ ತಗೊಳಕ್ಕೆ ಹೋಗ್ಬೇಡಿ. ಸೊ ಪ್ರೋಟೀನ್ಸ್ ಏನಾಗುತ್ತೆ ಅಂದ್ರೆ ನಿಮ್ ಹಾರ್ಮೋನ್ಸ್ ಅಲ್ಲಿ ಏರುಪೇರ್ ಆಗುತ್ತೆ. ಅಂಡ್ ದಟ್ ಇಸ್ ಪ್ರಿಸರ್ವೇಟಿವ್ಸ್, ಕಂಪ್ಲೀಟ್ಲಿ ಪ್ರಿಸರ್ವೇಟಿವ್ಸ್ ಇರೋದ್ರಿಂದ ಹೆಲ್ತ್ಗೆ ಇಟ್ಸ್ ನಾಟ್ ದಟ್ ಗುಡ್. ಪ್ರೋಟೀನ್ಸ್ ಕುಡಿಯೋದ್ರಿಂದ ನಿಮ್ಗೆ ಪಿಂಪಲ್ಸ್ ಆಗ್ಬೋದು, ಆಕ್ನಿ ಮಾರ್ಕ್ಸ್ ಆಗ್ಬೋದು, ಸ್ಕಿನ್ ಅಲ್ಲಿ ಪ್ರಾಬ್ಲಮ್ಸ್, ಅಥವಾ ನಿಮ್ದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ನೀವು ಪ್ರೋಟೀನ್ಸ್ ಬಿಟ್ಮೇಲೆ ಅಗೇನ್ ವೇಟ್ ಗೇನ್ ಆಗ್ಬೋದು, ಆ ತರ ಎಲ್ಲ ಆಗುತ್ತೆ. ಸೊ ಡೋಂಟ್ ಡೂ ಆಲ್ ದೋಸ್ ಎಕ್ಸ್ಟರ್ನಲ್ ಆಗಿ ನಾವು ಬಾಡಿಗೆ ಏನು ತಗೊಳ್ಳೋದು ಬೇಡ. ನಾವು ನ್ಯಾಚುರಲ್ ಫುಡ್ ಅಲ್ಲಿ ನ್ಯಾಚುರಲ್ ಆಗೇನೆ ನಾವು ಫಾಲೋ ಮಾಡಬೇಕು. ದೆನ್
ನಂದು ಫುಡ್, ನನ್ನ ಡಯಟ್ ಏನೇನು ಫಾಲೋ ಮಾಡಿದೆ, ಅಥವಾ ನಂದು ವಾಟ್ ವಾಸ್ ಮೈ ಎಕ್ಸಾಕ್ಟ್ಲಿ ನನ್ನ ಡಯಟ್ ಏನಿತ್ತು, ನನ್ನ ಫುಡ್ಸ್ ಏನೇನು ಇಂಟೇಕ್ ಮಾಡಿದೆ ಅನ್ನೋದು ನಿಮ್ಗೆ ಬೇಕು ಅಂತಂದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನು ಸಪ್ರೇಟ್ ಆಗಿ ಅದಕ್ಕೆ ಒಂದು ಬೇಕಂದ್ರೆ ಒಂದು ವ್ಲಾಗ್ ಮಾಡ್ತೀನಿ, ಅದಕ್ಕೆ ಒಂದು ಸಪ್ರೇಟ್ ವಿಡಿಯೋನ ನಾನು ಮಾಡ್ತೀನಿ. ನಾನು ಏನೇನು ಮಾರ್ನಿಂಗ್ ಏನ್ ತಿಂತಿದ್ದೆ, ಲಂಚ್ಗೆ ಏನ್ ತಿಂತಿದ್ದೆ, ಡಿನ್ನರಿಗೆ ಏನ್ ತಿಂತಿದ್ದೆ, ಹೌ ಐ ಲೈಕ್ 1 ಮಂತ್ಗೆ ನಾನು ಎಷ್ಟು ವೆಯ್ಟ್ ರೆಡ್ಯೂಸ್ ಆದೆ, ಲೈಕ್ 1 ವೀಕಲ್ಲಿ ನಾನು ಎಷ್ಟು ವೆಯ್ಟ್ ರೆಡ್ಯೂಸ್ ಆದೆ ಆ ಥರ ಡಯಟ್ ಫಾಲೋ ಮಾಡಿದ್ರಿಂದ ಅಂತ ನಾನು ನಿಮಗೆ ಕಂಪ್ಲೀಟ್ ಆಗಿ ಒಂದು ವಿಡಿಯೋನ ಮಾಡಿ ಕೊಡ್ತೀನಿ. ಇಫ್ ಯು ಗೈಸ್ ರಿಕ್ವೈರ್, ನಿಮ್ಗೆ ಬೇಕು ಅಂತಂದ್ರೆ ಗೈಸ್ ನನಗೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಅದಕ್ಕೆ ಸಪ್ರೇಟ್ ಆಗಿ ಒಂದು ವಿಡಿಯೋ ಮಾಡ್ತೀನಿ.